ನಮಸ್ಕಾರ. ಪಿ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ. ವಿವೇಕಾನಂದ ಎಜುಕೇಷನ್ ಸೊಸೈಟಿ, ಮಳ್ಳೂರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ವಿವೇಕ ಸ್ಪಂದನ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈಗ ಪ್ರೆಸೆಂಟ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ BGSIMS SJCIT ಕ್ಯಾಂಪಸ್ ಚಿಕ್ಕಬಳ್ಳಾಪುರ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು LKG ಇಂದ ಸೆಕೆಂಡ್ PU ವರೆಗೂ ಇಲ್ಲೇ ಓದಿದ್ವಿ. ಸ್ವಾಮಿ ವಿವೇಕಾನಂದ ಓದಿದ್ವಿ. ನಮ್ಮದು PUC ಬಂದು 2010 ಬ್ಯಾಚ್. ಈಗ ಕಂಪೇರ್ ಮಾಡಿದ್ರೆ ನಾವು ಸ್ಕೂಲಿಂಗ್ ಇಲ್ಲಿ ಮಾಡಬೇಕಾದವಾಗ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೂ ಇವಾಗಿರೋ ಪ್ರೆಸೆಂಟ್ ಸಿಚುವೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆಗ ಸ್ಕೂಲಿಂಗಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಅನಿಸ್ತಿರ್ಲಿಲ್ಲ. ಈಗ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ನಾವು ಓದ್ತಾ ಇಷ್ಟಪಡ್ತೀನಿ ಅಂದರೆ ಮೋಸ್ಟ್ ಏನು ಇವತ್ತಿನ ಕಾರ್ಯಕ್ರಮ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಮ್ಮ ಬ್ಯಾಚಲ್ಲಿ ಒಂದು 40 to 50 ಮೆಂಬರ್ಸ್ ಇದ್ವಿ. ಇಲ್ಲಿ ಓನ್ಲಿ ಇಷ್ಟೇ ಜನ ಸಿಗ್ತಿದ್ದೀವಿ. ಅದರಲ್ಲೂ ಇವರೆಲ್ಲ ಸ್ವಲ್ಪ ಜನ 5th ವರೆಗೂ ಓದಿದ್ದು. ನಾವು ಒಂದು ಸ್ವಲ್ಪ ಜನ PUC ವರೆಗೂ 10th ವರೆಗೂ ಒಂದು ಬ್ಯಾಚಲ್ಲಿ ಓದಿದ್ವಿ. ಆಮೇಲೆ PUCಯಲ್ಲಿ ಸ್ವಲ್ಪ ಜನ ಕಾಮರ್ಸು, ಸ್ವಲ್ಪ ಜನ ಸೈನ್ಸ್ ಡಿವೇಟ್ ಆಗಿ. ಬಟ್ ಇವತ್ತು ಇವರೆಲ್ಲ ಸಿಕ್ಕಿದ್ರೆ ತುಂಬಾ ಖುಷಿ ಅನಿಸ್ತು. ಬಟ್ ನಮಗೆ ಓದಿಲ್ಲ ಏನೋ ಒಂದು ಗುಡ್ ಬಾಂಡಿಂಗ್ನ ರಿಲೇಷನ್ನ ಬೆಳೆಸ್ಕೋಬೋದು ಅಂತ ಅನಿಸ್ತು. ಡೆಫಿನೆಟ್ಲಿ ವಿ ಆರ್ ಪ್ಲ್ಯಾನಿಂಗ್. ಆ್ಯಕ್ಚುಲಿ ಅವಾಗಲಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಇಯರ್ ಏನೋ ಪ್ರೋಗ್ರಾಮ್ ಅಷ್ಟರಲ್ಲೇ ನಾವೆಲ್ಲರೂ ಬರೋ ಥರ ಒಂದು ಟ್ರಯಲ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಗೀತಾ. ನಾವು ವಿವೇಕಾನಂದ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು. ಸೊ ಇವತ್ತು ವಿವೇಕ ಸ್ಪಂದನ 2026 ಇನಾಗ್ರೇಷನ್ ಆಗಿದೆ. ನಾವೆಲ್ಲ ವಿವೇಕಾನಂದ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಒಳ್ಳೆ ಡಿಸಿಪ್ಲಿನ್ ಇದೆ, ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಇದೆ. ಸೊ ವಿ ಆರ್ ವೆರಿ ಮಚ್ ಪ್ರೌಡ್ ಇಲ್ಲಿನ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿವೇಕ ಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ನಾವು ನಮ್ಮೆಲ್ಲ ಹಳೆ ಸ್ನೇಹಿತರನ್ನ ಭೇಟಿ ಆಗಿದ್ದೀವಿ. ನಮ್ಮ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕಿದೀವಿ. ನಮ್ಮ ಟೀಚರ್ಸ್ನೆಲ್ಲ ಭೇಟಿ ಆಗಿದ್ದೀವಿ. ಸೊ ನಮ್ ಶಾಲೆಗೆ ಒಳಗಡೆ ಬಂದ್ರೇನೆ ನಮ್ಗೊಂಥರ ಇನ್ಸ್ಪಿರೇಷನ್. ಈಗೆಲ್ಲ ನಾವು ಇವತ್ತು ಸ್ಟೂಡೆಂಟ್ಸ್ ಆಗಿ ತುಂಬಾ ಎಂಜಾಯ್ ಮಾಡಿದೀವಿ. ತುಂಬಾ ಖುಷಿ ಇದೆ ನಮ್ಗೆ ಇಲ್ಲಿನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ KP ವೆಂಕಟಸ್ವಾಮಿ ಅಂತ, ನಾನು ಕೊಂಸಂದ್ರದ ನಿವಾಸಿಯಾಗಿದ್ದು ಈ ಒಂದು ಶಾಲೆಯಲ್ಲಿ 95 ನಾನು SLC ಪಾಸ್ ಆಗಿದೆ ಮತ್ತು 97 ಅಲ್ಲಿ PUC ಪಾಸ್ ಆಗಿ ಇವತ್ತು ನಾನು ಪ್ರಾಧ್ಯಾಪಕನಾಗಿ ಒಂದು ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಶಾಲೆ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ಒಂದಿನ ನಮ್ಗೆಲ್ಲ ಇದೊಂದು ಸುದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿವೇಕ ಸ್ಪಂದನ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಸೇರುವಂತದ್ದು ಅಥವಾ ಒಂದು ಮೀಟ್ ಆಗುವಂತ ಒಂದು ಅವಕಾಶ ಅಥವಾ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಮೊದಲನೇದಾಗಿ ಸಂಸ್ಥೆಯ ಆಡಳಿತ ಮಂಡಳಿವರೆಗೂ ಮತ್ತು ಶಾಲೆ ಸಂಸ್ಥೆಯ ಒಂದು ಪ್ರಾಧ್ಯಾಪಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಈ ಸಂಸ್ಥೆಯ ಬಗ್ಗೆ ಎರಡೊಂದು ಮಾತು ಹೇಳೋದಕ್ಕೆ ನಂಗೆ ಒಂದು ತುಂಬಾ ಖುಷಿಯಾದ ಸಂಗತಿ ಇದೆ. ಯಾಕಂದ್ರೆ ನಾವು ಅವತ್ತಿನ ಕಾಲಕ್ಕೆ ಎಜುಕೇಶನ್ ಅಂತಂದ್ರೆ ತುಂಬಾ ಕಠಿಣವಾಗಿತ್ತು. ಯಾಕಂದ್ರೆ ಫೀಸ್ ಕೊಡ್ತಾ ಬಂತು, ಫೀಸ್ ಕೊಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಮತ್ತೆ ನಾವೆಲ್ಲ ಹಳ್ಳಿ ಒಂದು ಪ್ರದೇಶದಿಂದ ಬರ್ತಾ ಇದ್ರಿಂದ ಆವತ್ತಿನ ಕಾಲಕ್ಕೆ ಇದೊಂದು
ರಿನೌಡ್ ಸ್ಕೂಲ್ ಮತ್ತೆ ಕಾಲೇಜ್ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಇವತ್ತಿನ ಕಾಲಕ್ಕೆ ಎಜುಕೇಶನ್ ಅಂತಂದ್ರೆ ಇಟ್ ಇಸ್ ಜಸ್ಟ್ ಪೇಪರ್ ಏನೋ ಅಂತ ಹೇಳ್ಬೋದು. ಇಟ್ ಇಸ್ ಎ ಫ್ಯಾನ್ಸಿ ಪೇಪರ್ ವಿಚ್ ಕನ್ಸಿಸ್ಟ್ ಆಫ್ ಏನೋ ಮಾರ್ಕ್ಸ್ ಆರ್ ನಂಬರ್ಸ್ ಅಂತ. ಬಟ್ ನಮ್ಗೆ ಹೆಂಗಿತ್ತು ಅಂತಂದ್ರೆ ಎಜುಕೇಶನ್ ಅಥವಾ ವಿದ್ಯಾಭ್ಯಾಸ ಅಂತಂದ್ರೆ ವಾಟ್ ಆಕ್ಚುಲಿ ಲೈಫ್ ಅಂದ್ರೆ ಏನು, ವಿದ್ಯಾಭ್ಯಾಸ ಅಂತಂದ್ರೆ ಏನಕ್ಕೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಬರ್ತಾ ಇದ್ವಿ. ಬಟ್ ಇವತ್ತಿನ ವಿದ್ಯಾಭ್ಯಾಸಕ್ಕೂ ಆವತ್ತಿನ ವಿದ್ಯಾಭ್ಯಾಸಕ್ಕೂ ತುಂಬಾ ಒಂದು ಡಿಫ್ರೆನ್ಸ್ ಇದೆ. ನಾವು ಇವತ್ತಿಗೂ ಸಹ ಅವತ್ತು ನಮ್ಗೆ ಪಾಠ ಮಾಡಿರ್ತಕ್ಕಂಥ ಲೆಕ್ಚರರ್ಸ್ ಇರ್ಬೋದು ಅಥವಾ ಮಾಸ್ಟರ್ಗಳಿರ್ಬೋದು, ಸುಮಾರಷ್ಟು ಜನ ನಮ್ಗೆ ಹೊಡೆದಿರ್ಬೋದು ಬಡ್ದಿರ್ಬೋದು, ಆದ್ರೂ ಸಹ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಅಲ್ಯುಮಿನಿ ಆಫ್ ಏನೋ ಸ್ವಾಮಿ ವಿವೇಕಾನಂದ ಶಾಲೆ ಮತ್ತು ಕಾಲೇಜ್ ಅಂತ ಹೇಳ್ಬಿಟ್ಟು. ಇದೇ ರೀತಿ ಸುಮಾರಷ್ಟು ಜನ ನಮ್ಮ ಬ್ಯಾಚ್ ಅವ್ರು ಬಂದಿದ್ದಾರೆ. ಅವ್ರಿಗೆಲ್ಲದಕ್ಕೂ ಈ ಒಂದು ಮೀಡಿಯಾ ಮುಖಾಂತರ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎಲ್ಲರ ಕೈ ಜೋಡಿಸಿ ಆದಷ್ಟು ಮಾತ್ರ ಒಂದು ಸಮಾಜ ಸೇವೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂತ ಈ ಒಂದು ಸಂಸ್ಥೆಗೆ ಎಲ್ಲರೂ ಚಿರಋಣಿ ಆಗ್ಬೇಕಂತ ಕೇಳ್ಕೊಂತೀನಿ. ನನ್ನ ಹೆಸರು ರವಿ ಅಂತೇಳಿ, ನಮ್ದು ದೊಡ್ಡಕುರುಬರಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು 96, 97, 95, 96, 96, 97 ಬ್ಯಾಚ್ ಅಲ್ಲಿ ನಾವು ಇಲ್ಲೊಂದು ವಿದ್ಯಾಭ್ಯಾಸ ಮಾಡಿದ್ರಿ. ಆಗಿನ ಕಾಲದಲ್ಲಿ ಈ ವಿವೇಕಾನಂದ ಒಂದು ಕಾಲೇಜ್ ಅಂದ್ರೆ ತುಂಬಾನೇ ಹೆಸರು ಮಾಡಿರತಕ್ಕಂತ ಒಂದು ಕಾಲೇಜ್ ಆಗಿತ್ತು. ನಾವು ಹೈಸ್ಕೂಲ್ ಸಹ ವಿವೇಕಾನಂದ ಸ್ಕೂಲಲ್ಲೇನೆ ಒಂದು ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಇಲ್ಲಿ ಒಂದು ಕಾಲೇಜ್ ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ರಿ. ತುಂಬಾನೇ ಚೆನ್ನಾಗಿತ್ತು. ಈಗಲೂ ಅಷ್ಟೇ ಇಲ್ಲಿ ನಮ್ಮ ಒಂದು ಎಲ್ಲಾ ನಮ್ಮ ರೈತ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಒಂದು ಸಂಸ್ಥೆ ಇದೆ ಅಂದ್ರೆ ವಿವೇಕಾನಂದ ಕಾಲೇಜು. ದಯವಿಟ್ಟು ಮಕ್ಕಳನ್ನ ನಾವು ದುಡ್ಡು ಕೊಟ್ಟು ಒಳ್ಳೆ ಕಾಲೇಜಲ್ಲಿ ಸೇರಿಸಿದ್ರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳು ಎಲ್ಲಿ ಡಿಸಿಪ್ಲಿನ್ ಕಲಿತಾ ಇದ್ದಾರೆ, ಎಲ್ಲಿ ಒಳ್ಳೆ ವಿದ್ಯೆ ಕಲಿತಾ ಇದ್ದಾರೆ ಅನ್ನೋದೊಂದು ಮುಖ್ಯ. ದಯವಿಟ್ಟು ನಾನು ಈ ಜನತೆಯಲ್ಲಿ ಕೇಳ್ಕೊಳ್ಳೋದಷ್ಟೇ, ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಸೇರಿ ದಡ್ಡಾಗೋದಕ್ಕಿಂತ ಕಡಿಮೆ ಬಜೆಟ್ ನಲ್ಲಿ, ಕಡಿಮೆ ಖರ್ಚಿನಲ್ಲಿ ರೈತರ ಮಕ್ಕಳು ಓದಿ ಇಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರತಕ್ಕಂತ ಸ್ಕೂಲ್ ಇದು. ನಾವು ಸಹ ಇಲ್ಲೇ ಓದಿ 97 ಅಲ್ಲಿ ಪಾಸ್ ಔಟ್ ಆಗಿ ನಾನು ಸೇನೆಯಲ್ಲಿ ಸೇರಿ 21 ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ಒಳ್ಳೆ ಸಾಧನೆ ಮಾಡಿ ಭಾರತದ ಗಡಿಗಳಲ್ಲೆಲ್ಲ ಒಂದು ನಾನು ಸೇವೆ ಮಾಡಿ ಪಾಕಿಸ್ತಾನ್ ಬಾರ್ಡರ್ ಆಗಿರ್ಬೋದು, ಬಾಂಗ್ಲಾದೇಶ್ ಬಾರ್ಡರ್ ಆಗಿರ್ಬೋದು, ಇಂತಹ ಎಲ್ಲಾ ಕಡೆ ದೇಶದ ನಮ್ಮ ಎಲ್ಲಾ ಸರಹದ್ದುಗಳಲ್ಲೂ ಸಹ ನಾನು ಡ್ಯೂಟಿ ಮಾಡಿದ್ದೀನಿ. ನಾನು ಎಲ್ಲೇ ಹೋದ್ರು ಯಾರು ಕೇಳ್ತಿದ್ರು ಎಲ್ಲಿ ಓದಿದ್ದು ಏನು ಅಂತಂದ್ರೆ, ನನ್ನ ಮೊಟ್ಟ ಮೊದಲ ಒಂದು ಏನು ಅಂತಂದ್ರೆ ನನ್ನ ಬಾಲ್ಯದಲ್ಲೂ ಒಂದು ಏನೊಂದು ಹೈಸ್ಕೂಲ್ ಇದಿತ್ತು, ಅದು ವಿವೇಕಾನಂದ ಸ್ಕೂಲೇ. ಮತ್ತೆ ಕಾಲೇಜ್ ಲೈಫ್ ಅಷ್ಟೇ ನಂದು ವಿವೇಕಾನಂದ ಸ್ಕೂಲೇ. ಆ ಕಾಲದಲ್ಲೂ ಅಷ್ಟೇ ಈಗಲೂ ಅಷ್ಟೇ ತುಂಬಾನೇ ಹೆಸರು ಮಾಡಿರೋಂತ ಒಂದು ಕಾಲೇಜ್ ಇದು. ಜನತೆಯಲ್ಲಿ ಏನು ಅಂತಂದ್ರೆ ಮಕ್ಕಳನ್ನ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಸ್ಕೂಲ್ಗಳು ಸೇರಿಸೋದಕ್ಕಿಂತ ಈ ತರ ಒಂದು ಸಂಸ್ಥೆಗಳು ಸೇರಿಸಿ ಇಲ್ಲೊಂದು ವಿದ್ಯೆ, ಬುದ್ಧಿ ಮತ್ತೆ ಒಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಶಿಸ್ತು, ಈ ಕಾಲೇಜಿನಲ್ಲಿ ಇರತಕ್ಕಂತ ಒಂದು ಶಿಸ್ತು ಏನಿದೆಯೋ, ಒಂದು ಯೂನಿಫಾರ್ಮ್ ಆಗಿರ್ಬೋದು, ಒಂದು ಬರೋ ಮಕ್ಕಳಿಗೆ ಒಂದು ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಬೇರೆ ಕಾಲೇಜುಗಳಲ್ಲಿ ಇಲ್ಲ. ಬೇರೆ ಕಾಲೇಜುಗಳಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ತಾರೆ, ಒಂದು ಮಕ್ಕಳು ಒಂದು ಡಿಸಿಪ್ಲಿನ್ ಇರೋದಿಲ್ಲ. ಆ ತರ ಒಂದು ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ. ಜನತೆಯಲ್ಲಿ ಕೇಳೋದಿಷ್ಟೇ, ಇವತ್ತಿನ ಕಾರ್ಯಕ್ರಮ ಇಲ್ಲಿ ವಿವೇಕ ಸ್ಪಂದನ ಅಂತ ಹೇಳಿ ನಮ್ಮ ಹಳೆ ಏನು ಒಂದು ಈ ಸಂಸ್ಥೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಲ್ಲಿ ತನಕ ಏನು ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ ಔಟ್ ಆಗಿ ಹೋಗಿದ್ರು ಎಲ್ಲರೂ ಸಹ ಬಂದು ಇವತ್ತು ಒಂದು ಸ್ನೇಹ ಸಮ್ಮಿಲನ, ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಸ್ನೇಹ ಸಮ್ಮಿಲನ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು. ತುಂಬಾ ಸಂತೋಷ ಆಯ್ತು. ಅಟ್ಲೀಸ್ಟ್ ನಮ್ಗೊಂದು 30 ವರ್ಷದ ನಂತರ ನಮ್ಗೊಂದು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇದೇ ತರ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಾರಿ ನಮ್ಮ ಕಾಲೇಜಿಗೆ ಕರೆಸಿದ್ರೆ ನಾವು ತುಂಬಾ ಖುಷಿಯಾಗಿ ಬರ್ತೀರಿ. ನಮ್ಮ ಸೇವೆ, ನಮ್ಮ ಸಹಾಯ, ನಮ್ಮ ಒಂದು ಸಪೋರ್ಟ್ ಯಾವಾಗ್ಲೂ ನಮ್ಮ ಕಾಲೇಜ್ಗೋಸ್ಕರ ಇರುತ್ತೆ. ಇದೇ ತರ ದಯವಿಟ್ಟು ಇಲ್ಲಿ ಯಾರಾದ್ರೂ ನಮ್ಮ ಈ ಮಾಧ್ಯಮದ ಮುಖಾಂತರ ನೋಡ್ತಾ ಇರತ್ತಂತ ಎಲ್ಲಾ ಈ ಕಾಲೇಜಿನ ವಿದ್ಯಾರ್ಥಿಗಳು ದಯವಿಟ್ಟು ಅನ್ಯತಾ ಭಾವಿಸದೆ ನಿಮ್ಮನ್ನು ಕೇಳೋದಿಷ್ಟೇ, ಈ ತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಮಾತಾಡಿ ಒಂದು ಸಂತೋಷನ ಹಂಚ್ಕೊಳ್ಳಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮ ಒಂದು ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ ಸಿಪಿ. ನಾನು ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ. ನಾನು ಇಲ್ಲಿ LKG ಇಂದ 7ನೇ ತರಗತಿವರೆಗೂ ಓದಿದ್ದೆ. ನಂತರ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ನಲ್ಲಿ MBBS ಮುಗಿಸಿ MD ಮುಗಿಸಿ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನಲ್ಲಿ ಈಗ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಶಾಲೆ ನನಗೆ ಕೊಟ್ಟಿರುವ ಉನ್ನತ ವಿದ್ಯಾಭ್ಯಾಸದ ಜೊತೆಗೆ ಧ್ಯೇಯ, ವಿದ್ಯೆ, ವಿನಯತೆ, ಶಿಸ್ತು ಇದೆಲ್ಲ ನನಗೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ತುಂಬಾ ಸಹಾಯ ಮಾಡಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂದು ಹೇಳುವಂತೆ ಈಗ ಇದೇ ಶಾಲೆಯ ಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಈ ಶಾಲೆಗೆ ನಾನು ಓದಿ ವಿದ್ಯಾಭ್ಯಾಸ ಪಡೆದುಕೊಂಡ ಶಾಲೆಗೆ ನನ್ನಿಂದ ಏನು ಸಹಾಯ ಮಾಡಲು ಸಾಧ್ಯವಾಗುತ್ತೋ ಮಾಡಲು ನಾನು ಉತ್ಸುಕಳಾಗಿದ್ದೇನೆ. ಧನ್ಯವಾದಗಳು. ಶುಭ ಎಮ್ಮ.
ನನ್ನ ಊರು ಮುತ್ತೂರು. ನಾನು ವಿವೇಕಾನಂದ ಶಾಲೆಯಲ್ಲಿ 1ನೇ UKG ಇಂದ 7ನೇ ತರಗತಿವರೆಗೂ ವ್ಯಾಸಂಗ ಮಾಡಿದ್ದೆ. ನಾನು ಕಲ್ತಿರುವ ಇಲ್ಲಿ ಶಿಸ್ತು, ವಿದ್ಯೆ ಎಲ್ಲನೂ ನನ್ನನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ. ನಾನು MSc ಮುಗಿಸಿ ನಂತರ ನನ್ನ MSc ಅಗ್ರಿಕಲ್ಚರ್ ಮಾಡಿದ್ದೇನೆ. ನಂತರ ನಾನೀಗ IT ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿದ್ದೇನೆ 25 ವರ್ಷದಿಂದ. ಸೊ ನನಗೆ ಕೊಟ್ಟಿರುವಂತ ಇಲ್ಲಿನ ಶಿಸ್ತು, ವಿದ್ಯೆ ಎಲ್ಲನೂ ನನ್ನನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗಿದೆ. ಸೊ ಅದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ತಿರುಗಿ ನಾನು ಇಲ್ಲಿ ನನ್ನ ಕೈಲಾದ ಅಳಿಲು ಸೇವೆಯನ್ನು ನಾನು ಮಾಡಕ್ಕೆ ನನ್ನ ಶಾಲೆಗೆ ನಾನು ರೆಡಿ ಇದ್ದೇನೆ. ಅರುಣ ಅಂತ, ನಾನು 96 myself Chaitra. I am from Melur. ನಾನು ಇಲ್ಲಿ 2020 ಬ್ಯಾಚ್ ಅಲ್ಲಿ ಕಾಲೇಜಿಗೆ ಜಾಯ್ನ್ ಆಗಿದ್ದೆ. ಫಸ್ಟ್ ನನ್ನ 10th ಬ್ಯಾಚ್ ಇಂದ ಅಲ್ಲಿಂದ ಏಳ್ಸ್ಕೊಂಡೇ ಬಂದಿದ್ದಾರೆ ನನ್ನ ಲೈಫ್ ಅಲ್ಲಿ. ಸೊ ಅವ್ರು ಎಷ್ಟೇ ಏನೇ ಅಂದ್ರು ನನ್ ಗುರಿ ಅನ್ನೋದು ನಾನು ತಲುಪಬೇಕು ಅಂತ ನನ್ ಹಿಡ್ದಿರೋ ಛಲ ನನ್ ಬಿಟ್ಟಿಲ್ಲ. ಸೊ ನಾನೀಗ ಬ್ಲೈಂಡ್ ಮಕ್ಕಳಿಗೆ ಟೀಚ್ ಮಾಡ್ತೀನಿ. ಬ್ಲೈಂಡ್ ಮಕ್ಳು ಅಂದ್ರೆ ಅವ್ರಿಗೆ ಯಾವ ತರ ಅಂದ್ರೆ ಈಗ ಅವರು ಲೈಫ್ ಅಲ್ಲಿ ಅವ್ರು ಒಬ್ರು ಇರೋದಕ್ಕಿಂತ ಅವರೇ ಮಾಡ್ಕೊಳ್ಳುವಂತ ಲೈಫ್ ಅಲ್ಲಿ ಆಕ್ಟಿವಿಟೀಸ್ ಇರುತ್ತೆ. ಲೈಕ್ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋದಿರ್ಬೋದು, ಮತ್ತೆ ಅವ್ರಿಗೆ ಸಮಾಜದಲ್ಲಿ ಯಾವ ತರ ಬೆಳಿಬೋದು ಅಂತ ಇರ್ಬೋದು. ಆ ತರ ಎಲ್ಲ ಅವ್ರಿಗೆ ರೈಟಿಂಗ್ ಅಲ್ಲಿ ಮತ್ತೆ ಅವ್ರಿಗೆ ನಡೆಯುವಂತದ್ದಾಗಿರ್ಬೋದು, ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು. ಕೆಲವೊಂದ್ ಮಕ್ಳಿದಾರೆ ಅವ್ರಗ ಮಹಾಭಾರತ 18 ಅಧ್ಯಾಯಗಳು ಕಲಿಸ್ಕೊಟ್ಟಿದೀವಿ. ಸೊ ಅದ್ರಿಂದ ಈಗ ಜಿಲ್ಲಾ ಮಟ್ಟ, ತಾಲೂಕ್ ಮಟ್ಟ ಅವ್ರಿಗೆಲ್ಲ ಡ್ಯಾನ್ಸ್ ಕಲಿಸ್ಕೊಡ್ತೀನಿ. ಪ್ರೊಫೆಷನಲಿ ನಾನ್ ಡ್ಯಾನ್ಸರು, ಅದ್ರಿಂದ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಪರವಾಗಿಲ್ಲ, ಅವ್ರಿಗೆ ಯಾವ ತರ ಕೈಯಲ್ಲಿ ಆಗುತ್ತೆ ಅದೇ ತರ ಡ್ಯಾನ್ಸ್ ಅನ್ನ ಹೇಳ್ಕೊಡ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ? ನನ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ಹಿಂದೆ ಬ್ಯಾಚ್ ಇಂದ ಇದೆ ಅಂತ. ಬಟ್ ಆದ್ರೂ ನೋಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಸೀನಿಯರ್ಸ್ನೆಲ್ಲ ನೋಡಿ ಏನಾಯ್ತು? ತುಂಬಾ ಖುಷಿ ಆಯ್ತು. ನನ್ಗೆ ಗೊತ್ತಿರ್ಲಿಲ್ಲ ನಮ್ಮೂರಿಂದ ಇಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಅಂಜಿನಪ್ಪ ಅಂತ. ನಾನು PUC ಫಸ್ಟ್ PU ಅಂಡ್ ಸೆಕೆಂಡ್ PU 96, 97 ಬ್ಯಾಚ್ ಅಲ್ಲಿ ಇಲ್ಲಿ ಮುಗಿಸಿದ್ದು. ಆಕ್ಚುಲಿ ಬೇಸಿಕಲಿ ಬೆಂಡಿಗನಹಳ್ಳಿ, ಹೊಸಕೋಟೆ ತಾಲೂಕು. ಈ ಸ್ಕೂಲ್ ಅವತ್ತು ಹೆಂಗ್ ಫೇಮಸ್ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಹೇಗೆ ಅಂದ್ರೆ ಸೆಕ್ಯೂರ್ ಅಂತ. ನಿಜ ಅಂದ್ರೆ ನಾವೆಲ್ಲ ಇದು PUC ಅಂತ ಹೋಗ್ಲಿಲ್ಲ, ಮೇ ಬಿ ಹೈಸ್ಕೂಲ್. ಇವಾಗ್ಲೂ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಅವಾಗೆಲ್ಲ ಏನೋ ಸೈಲೆಂಟ್ ಆಗಿ ಆ ಕಡೆ ಈ ಕಡೆನೂ ತಿರುಗ್ತಿರ್ಲಿಲ್ಲ ನೀವು, ಹಂಗ್ ಬಂದಂಗ ಅಂದ್ರೆ ಒಂದ್ ಸಂಸ್ಕೃತಿ ಅನ್ನೋದು, ಹೆಣ್ಮಕ್ಳು ಒಂದ್ ಸೆಕ್ಯೂರ್ ಅನ್ನೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಅಂದ್ರೆ ಇವನ್ ಈಗ್ಲಾದ್ರೂ ನೀಟು, ಸ್ಪೆಷಲೈಸೇಷನ್ ಕೋರ್ಸಸ್ ಅಂತೆಲ್ಲ ತುಂಬಾ ಇದೆ. ಬಟ್ ಅವಾಗೆಲ್ಲ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಓನ್ಲಿ ನಾನು PUC ಮಾಡಿದಾಗ ಏನ್ ಬೇಸಿಕ್ ಏನ್ ಬೇಕು ಎಜುಕೇಶನ್ ತುಂಬಾನೇ ಚೆನ್ನಾಗಿತ್ತು ಅವಾಗ. ಸೊ 2 ವರ್ಷ ನಾನು ಇಲ್ಲಿ ಮುತ್ತೂರಲ್ಲಿ ನಮ್ಮ ಅಜ್ಜಿ ಮನೇಲಿ ಇದ್ದು ನಾನು ಇಲ್ಲಿ PU ಮಾಡಿದ್ದು. PU ಮುಗಿಸ್ಕೊಂಡು ಆಮೇಲೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡೆ. ಈಗ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಂದಿನಿ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಈ ಸ್ಟೇಜ್ ಅನ್ನು ಬಳಸ್ಕೊಂಡು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಣು ಮಕ್ಳಿಗೆ ಇವಾಗ ನಾವು ತಂದೆ ತಾಯಿ ಸ್ಥಾನದಲ್ಲಿ ಇದೀವಿ. ಆಫ್ಟರ್ 30 ಇಯರ್ಸ್ ಇದು ಗೆಟ್ ಟುಗೆದರ್. ತುಂಬಾ ಖುಷಿ ಆಗುತ್ತೆ. 30 ವರ್ಷದ ನಂತರ ಈ ಸ್ಕೂಲ್ ವಿಸಿಟ್ ಮಾಡಿರೋದು, ನಮ್ ಕಾಲೇಜು ಕ್ಯಾಂಪಸ್ ಅಂತ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಣು ಮಕ್ಳಿಗೆ ಫಸ್ಟ್ ಬೇಕಿರೋದು ತಂದೆ ತಾಯಿಯಿಂದ ಒಂದು ನಂಬಿಕೆ ಅಥವಾ ಧೈರ್ಯ. ಅದರಿಂದನೇ ಮೇ ಬಿ ತಂದೆ ತಾಯಿ ಕೊಡುವಂತ ನಂಬಿಕೆಯಿಂದನೇ ಧೈರ್ಯ ಬರುತ್ತೆ ಅಂತ ಅನ್ಸುತ್ತೆ. ಸೊ ನಮ್ ತಂದೆ ತಾಯಿ ಅದನ್ನ ಕೊಟ್ಟರು ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಇವತ್ ನಾನು ಏನಾದ್ರೂ ಒಂದು ಬಿಸ್ನೆಸ್ ಅಂತ ನಾನು ಓನ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕಾರಣ ಇಲ್ಲಿ ಕೊಟ್ಟ ಆ ಒಂದು ಶಿಸ್ತು ಆಗ್ಬೋದು, ಆ ಧೈರ್ಯ ಆಗ್ಬೋದು. ಸೊ ಥ್ಯಾಂಕ್ಸ್ ಟು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಅಂಡ್ ಆಲ್ಸೋ ಟು ಮೈ ಫಾದರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಏನು? ನನ್ಗೆ ತುಂಬಾ ಇಷ್ಟ ಆಗಿದೆ ಅನ್ನೋದು ಅದೇ ಹೇಳಿದ್ರಲ್ಲ, ಆಫ್ಟರ್ 30 ಇಯರ್ಸ್ ಇಲ್ಲಿ ಬಂದಿದೀವಿ. ಜೂನಿಯರ್ಸ್, ಸೀನಿಯರ್ಸ್, ನಮ್ ಕ್ಲಾಸ್ಮೇಟ್ಸ್ ಎಲ್ಲಾರನ್ನೂ ನೋಡಕ್ ತುಂಬಾ ಖುಷಿ ಆಗುತ್ತೆ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಿಯರ್ಲಿ 1000 ಮೆಂಬರ್ಸ್ ನ ಇಲ್ಲಿ ಗೆಟ್ ಟುಗೆದರ್ ಮಾಡ್ಸಿದ್ದಾರೆ. ಬಟ್ ಇಟ್ಸ್ ತುಂಬಾ ಕಮ್ಮಿ. ಹೇಳ್ತಿದ್ರು ಇನ್ನೊಂದು ವರ್ಷದ ನಂತರ ಮತ್ತೆ ಇದೊಂದು 50 ಇಯರ್ಸ್ ಸೆಲೆಬ್ರೇಷನ್ ಜೋರ್ ಮಾಡ್ತೀವಿ ಅಂತ. ಅವತ್ತು ಇನ್ನೂ ಜಾಸ್ತಿ ಜನರನ್ನ ಮೇ ಬಿ 12,000, 13,000 ಅನ್ನ ಹೇಳ್ತಿದ್ರು. ಅವರೆಲ್ಲಾರನ್ನೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ಈ ವಿವೇಕಾನಂದ ಹೈಸ್ಕೂಲು, ನನ್ನ ಹೆಸರು ಜಯರಾಮು, ಇಲ್ಲಿ ಕಾಚಳ್ಳಿಯಿಂದ ಬಂದಿರೋದು. ನಮ್ದು ಹೈಸ್ಕೂಲು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ನಾವು. ನಮ್ಗೆ ಹೈಸ್ಕೂಲ್ ಸ್ಟಾರ್ಟ್ ಆದಾಗ ಈ ಏರಿಯಾದಲ್ಲಿ ಒಂದು ಹೈಸ್ಕೂಲ್ ಅನ್ನೋದು ಒಳ್ಳೆ ಸ್ಕೂಲ್ ಅನ್ನೋದು ಇರ್ಲಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ. ಆಗಿನ ಕಾಲಕ್ಕೆ SLC ಪಾಸ್ ಆಗೋದು ತುಂಬಾ ಕಡಿಮೆ ಇತ್ತು. ನಮ್ಮ ಈ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಹೈಸ್ಕೂಲ್ ಸ್ಟಾರ್ಟ್ ಆಗಿದ್ದು. ನಾವೆಲ್ಲ ಹೈಸ್ಕೂಲಲ್ಲಿ SLC ಪಾಸ್ ಆಗಿ PUC ಹೋಗಿ ಒಳ್ಳೆ ಹೈಯರ್ ಎಜುಕೇಶನ್ ದೊರಕಬೇಕಂದ್ರೆ ನಮ್ಮ ಈ ಸ್ವಾಮಿ ವಿವೇಕಾನಂದ ಹೈಸ್ಕೂಲೇ ಕಾರಣ. ನಮ್ಮ ಈ ಜೀವನಕ್ಕೆ ಒಳ್ಳೆ ತಿರುವು ಕೊಟ್ಟು ಒಂದು ರೂಪಿಸ್ಕೊಟ್ಟಿರುವಂತ ಒಂದು ಸ್ಕೂಲ್ಗೆ ನಾವು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾರೇ ಸೇರಿದ್ರು ಅವರು ಒಳ್ಳೆ ಎಜುಕೇಶನ್ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
ನಾನು 84 ಬ್ಯಾಚು ಹಳೆ ವಿದ್ಯಾರ್ಥಿಗಳು. ನಾವು ಒಂದು ಭಾರಿ ಕಷ್ಟಕರ ಜೀವನದಲ್ಲಿ ಎಜುಕೇಶನ್ ಮಾಡ್ಕೊಂಡ್ ಬಂದಿದ್ರಿ. ಈ ಒಂದು ಪ್ಲೇಸ್ ಇವಾಗ ನೋಡಿದ್ರೆ ದೇಗುಲ ಆಗಿದೆ. ಮುಂಚೆ ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿತ್ತು ಅಷ್ಟು ನಾವು ಗಿಡ ಮರ ಇಲ್ಲಿ ಕಿತ್ತಿದೀವಿ. ನಾವು ಓದಬೇಕಾದ್ರೆ 8 ಒಂದ್ ಕಡೆ, 9 ಒಂದ್ ಕಡೆ, 10 ಒಂದ್ ಕಡೆ ಇತ್ತು. ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ 8ನೇ ಕ್ಲಾಸ್ 3 ಮೇಷ್ಟ್ರು. 9ಕ್ಕೆ ಹೋದ್ರಿ 4 ಮೇಷ್ಟ್ರು ಆದ್ರು, 10ಕ್ಕೆ ಹೋದ್ರಿ 5 ಮೇಷ್ಟ್ರು ಆದ್ರು. ಈ ತರ ಒಂದು ಕಷ್ಟದ ಪರಿಸ್ಥಿತಿ. ಈ ಒಂದು 15 ವರ್ಷ 15 ವಯಸ್ಸು ಒಳಗೆ ನಾವು ಹುಡುಗಿರು ಫ್ರೆಂಡ್ಸ್ ನೋಡ್ಬೇಕಾದ್ರೆ ಈಗ 40, 45, 60 ವಯಸ್ಸಿಗೆ ನಾವು ಸ್ನೇಹಿತರು ನೋಡ್ತಾ ಇದ್ವಿ. ಈ ನಮ್ಮ ಕಣ್ಣು ಭಾಗ್ಯ ಎಷ್ಟು ಪುಣ್ಯ ಮಾಡಿದೆ. ಇದನ್ನ ಯಾರು ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಇದನ್ನ ಯಾರು ನಿರ್ಮಾಣ ಮಾಡಿದ್ರು ಇದನ್ನ ಒಂದು ಪ್ರೋಗ್ರಾಮ್ಗೆ ಅವರಿಗೆ ನಾನು ಕೋಟಿ ನಮನಗಳು. ಥ್ಯಾಂಕ್ ಯು. ಮಾಜಿ ಅಧ್ಯಕ್ಷರು ನಾಗರಾಜ್ ಎಮ್ಎನ್ ಅಂತೇಳಿ. ಈ ಸಂಸ್ಥೆಗೆ ನಾನು ಹಳೆ ವಿದ್ಯಾರ್ಥಿ ಆದಾಗ ಈ ಸಂಸ್ಥೆ ಒಂದು ಸಣ್ಣ ಒಂದು ಸೊಸೈಟಿಯಲ್ಲಿ 32 ಜನ 8ನೇ ತರಗತಿಯಲ್ಲಿ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಆದಾಗ ಯಾವುದೇ ಇವಾಗ ಇರ್ತಕ್ಕಂಥ ಒಂದು ಟೆಕ್ನಿಕಲ್ ಆಗಲಿ ಒಂದು ಇದಾಗಲಿ ಇರ್ತಾ ಇರಲಿಲ್ಲ. ಆದರೂ ಸಹ ನಾವು ಕಷ್ಟ ಬಿದ್ದು 7, 8, 9, 10ನೇ ತರಗತಿ ಆದಾಗ ಬೇರೆ ಈ ಥರ ಒಂದು ಸ್ಥಳಾವಕಾಶಗಳಿರಲಿಲ್ಲ. ಆದರೂ ಸಹ ಇಷ್ಟೊಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು MR ಆಗಿ ಬೆಳೆದಿದೆ. ಆ ದಿನದಲ್ಲಿ ಒಂದು ಕಾಫಿ ಗ್ಲಾಸ್ ಕೂಡ ತಕೊಂಡಷ್ಟು ಶಕ್ತಿ ನಮ್ಮ ಸಂಸ್ಥೆಗೆ ಕಷ್ಟಕರವಾಗಿದ್ವಿ. ಅಂತ ಸಂಸ್ಥೆನ ಇವತ್ತು ಈ ಎತ್ತರಕ್ಕೆ ಬೆಳೆದು ಈ ಒಂದು ನಮ್ಮ ಬ್ಯಾಚಲ್ಲಿ ಆವತ್ತಿನ ದಿನದಲ್ಲಿ 32 ಜನಕ್ಕೆ 31 ಜನ ಪಾಸ್ ಆಗಿದ್ದೀವಿ. ಎಲ್ಲ ಡಿಸ್ಟಿಂಕ್ಷನ್ ಬಂದಿದ್ದೀವಿ. ಇದರಲ್ಲಿ ನಮ್ಮ ಸ್ನೇಹಿತರು ಕೂಡ ಹೊರಗಡೆ ಇವತ್ತು ಬೇರೆ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಕೆಲಸಗಳಲ್ಲಿ ಜೀವನ ಮಾಡ್ತಿದ್ದಾರೆ. ಹಾಗೆ ನನ್ನ ಜೀವನದಲ್ಲಿ ನಾನು ಈ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮೆಂಬರ್ ಆದೆ. ಒಂದು ಮೆಂಬರ್ ಆದ್ಮೇಲೆ ಅಧ್ಯಕ್ಷನಾಗಿ ತೋರಿಸ್ಕೊಂಡು ಹಾಗೆ ನನ್ನ ಜೀವನಕ್ಕಾಗಿ ನಾನೊಂದು ಕಾಂಟ್ರಾಕ್ಟರ್ ಫೀಲ್ಡ್ ಕೂಡ ಬೆಳೆಸ್ಕೊಂಡೆ. ಅದೇ ರೀತಿಯಾಗಿ ಇವತ್ತು ಒಂದು ಬೆಂಗಳೂರಲ್ಲಿ ನನ್ನ ಸ್ವಂತ ಮನೆಯನ್ನು ಒಂದು ಅದೇ ರೀತಿಯಾಗಿ ನಾನು ಇವತ್ತು 4 ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಈ ಆಯೋಜನಾ ಕಾರ್ಯಕ್ರಮವನ್ನು ನಾವು ಏನು ಹಳೆ ವಿದ್ಯಾರ್ಥಿಗಳಾಗಿದೆ ವಿವೇಕಾನಂದ ಸ್ಪಂದನಾ ಕಾರ್ಯಕ್ರಮ ಅಂತ ಹೇಳಿ ಸುಮಾರು ಒಂದು 15ರಿಂದ 20 ಜನ ಒಂದು ಮೀಟಿಂಗ್ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಸ್ಪಂದನಾ ಕಾರ್ಯಕ್ರಮ ಈ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರಬೇಕು. ಯಾವುದೇ ರೀತಿ ಕಷ್ಟ ಬಂದರೂ ಸಹ ಈ ಸ್ಪಂದನ ಅನ್ನೋ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಈ ಹಳೆ ವಿದ್ಯಾರ್ಥಿಗಳು ಸುಮಾರು 13,000 ಜನ ಇದ್ದಾರೆ. ಈಗಾಗಲೇ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 1,300 ಜನ ಮಾತ್ರ. ಇನ್ನ ಉಳಿದಿರ್ತಕ್ಕಂಥವನ್ನೆಲ್ಲ ಕ್ರೋಢೀಕರಿಸಿ ವರ್ಷನೂ ಸಹ ಈ ಒಂದು ಸಂಸ್ಥೆಗಾಗಿ ಏನೇ ಕಷ್ಟ ಬಂದ್ರು ನಮ್ಮ ಕೈಲಾದ ಒಂದು ಅಳಿಲು ಸೇವೆಯನ್ನು ಮಾಡಿಕೆ ಪಣ ತೊಟ್ಟು ಇವತ್ತು ಈ ಸಂಸ್ಥೆಯ ಎಲ್ಲ ದುಡ್ಡಿರ್ತಕ್ಕಂಥ ನಿರ್ದೇಶಕರಿಗಾಗಿರ್ಬೋದು, ಅಧ್ಯಕ್ಷರಿಗಾಗಿರ್ಬೋದು ಅಥವಾ ಆಡಳಿತ ಮಂದಿಯ ನಮಗೆ ಏನು ಶಿಕ್ಷಣ ಕೊಟ್ಟಿರ್ತಾರೆ ನಮ್ಮ ಅಂತ ಶಿಕ್ಷಕರಿಗಾಗಿರ್ಬೋದು, ಈ ಸ್ಟಾಫ್ಗಾಗಿರ್ಬೋದು, ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಬಹಳ ಆಭಾರಿಯಾಗಿರ್ತೇವೆ. ಅವರ ಋಣದಲ್ಲಿ ನಾವು ಇವತ್ತು ಬೆಳೆದು ನಾವು ಹೊರಗಡೆ ಹೋಗಿ ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ವಿವೇಕಾನಂದ ಈ ಮಳ್ಳೂರು ಗ್ರಾಮದ ವಿದ್ಯಾಸಂಸ್ಥೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೀವಿ, ಆನಂದವಾಗಿದ್ದೀವಿ. ಎಲ್ಲರ ಜೊತೆಯನ್ನು ಹಂಚಿಕೊಳ್ಳಕ್ಕೆ ರೆಡಿ ಆಗಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ವಿದ್ಯಾಸಂಸ್ಥೆಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಮನೆಯಾಗಿ ಕಲೆಯಾಗಿ ಮನವಿ ಮಾಡಿಕೊಳ್ತೇವೆ ಎಂದು ಈ ರೀತಿ ನಾವು ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಅರವಿಂದ್ ಅಂತ ಹೇಳ್ಬಿಟ್ಟು ಇದೇ ಸಂಸ್ಥೆಯ LKG ಇಂದ 6ನೇ ಕ್ಲಾಸ್ ವರೆಗೂ ಓದಿರ್ತೇನೆ. ಸವಿ ನೆನಪುಗಳು ಅನ್ನೋದು ಇವತ್ತು ನನಗೆ ಬಹಳಷ್ಟು ನನಗೆ ಅನಿಸಿದೆ. ನನ್ನ ಹಳೆ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ನನ್ನ ಸಹಪಾಠಿಗಳು ಸಣ್ಣ ವಯಸ್ಸಲ್ಲಿ LKG ಇಂದ ಏನು ಓದಿದೀವೋ ಅವರೆಲ್ಲರ ಅನುಭವಗಳು ಅಷ್ಟು ಜನಗಳನ್ನ ನಾನು ಮತ್ತೆ ಇನ್ನೊಂದ್ಸರಿ ನೋಡ್ಲಿಕ್ಕೆ ಈ ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆ ಅಂತ ಒಳ್ಳೆ ಸಮಯ ನನಗೆ ಜೀವನದಲ್ಲಿ ಮತ್ತೆ ಯಾವ್ದು ಸಿಕ್ಲಿಲ್ಲ. ಸೊ ಯಾಕಂದ್ರೆ ಆ ಸಣ್ಣ ಮಕ್ಕಳಲ್ಲಿ ಇದ್ದಂತ ಮುಗ್ಧತೆ ಮನೋಭಾವನೆ ಆಗ ನಾವು ಆಟ ಆಡ್ತಾ ಇದ್ದಂತ ಆಟಗಳಾಗ್ಲಿ ಆಗಿನ ಟೀಚರ್ಗಳಾಗ್ಲಿ ಅವ್ರ ಮುಂದೆ ನಾವು ಬಹಳ ಸಣ್ಣ ಮಕ್ಕಳಾಗಿದ್ವಿ. ಈಗ್ಲೂ ಕೂಡ ನಾವು ಅದೇ ತರ ಹಾಯ್, ನನ್ನ ಹೆಸರು ಅರವಿಂದ್ ಅಂತ ಹೇಳ್ಬಿಟ್ಟು ಇದೇ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ನನ್ನ ಈ ಎಜುಕೇಶನ್ ಇಲ್ಲಿ ಶುರುವಾಗಿದ್ದು LKG ಇಂದ 6ನೇ ಕ್ಲಾಸ್ ವರೆಗೂ ನಾನು ಇಲ್ಲಿ ಓದಿದ್ದೀನಿ. ಸೊ ಇವತ್ತಿನ ದಿನ ನನಗೆ ವೆರಿ ಮೆಮೊರೇಬಲ್ ಡೇ. ಯಾಕಂದ್ರೆ ನಾನು ಈ ಸಂಸ್ಥೆಯಲ್ಲಿ ಸಣ್ಣ ಮಗುವಿಂದ LKG ಇಂದ 6ನೇ ಕ್ಲಾಸ್ ವರೆಗೂ ಓದ್ಬೇಕಾದ್ರೆ ಯಾವ್ಯಾವ ಸ್ನೇಹಿತರು ಇದ್ರು ಅಷ್ಟು ಸ್ನೇಹಿತರನ್ನ ಬಹಳಷ್ಟು ಸಾಧ್ಯವಾದಷ್ಟು ಜನ ಇವತ್ತು ಮೀಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಗೆ ನಾನು ಚಿರಋಣಿ. ಇದ್ರ ಮಧ್ಯೆ ನನ್ನ ಹಳೆ ನೆನಪುಗಳು ಯಾವ ತರ ಆಟ ಆಡ್ತಾ ಇದ್ವಿ, ಯಾವ ತರ
ಕುಣಿತಾ ಇದ್ವಿ, ಯಾವ ಮಾಸ್ಟರ್ ಹೊಡಿತಾ ಇದ್ರು, ಯಾವ ಮಾಸ್ಟರ್ ಬೈಸ್ಕೊಂತಾ ಇದ್ವಿ, ಪನಿಷ್ಮೆಂಟ್ಸು, ಬಸ್ಕಿ ಹೊಡಿಯೋದ್ರಿಂದ ಹಿಡಿದು ಹಲವಾರು ನೆನಪುಗಳು ಇವತ್ತು ಬಂತು. ಹಲವಾರು ರೀತಿಯಲ್ಲಿ ನಾವು ಮಾತಾಡಿದ್ವಿ ಕೂಡ. ಈ ತರ ನೆನಪುಗಳನ್ನ ನಾವು ಎಲ್ಲೂ ಮತ್ತೆ ಮತ್ತೆ ಸಾಕಾಗಿ ಎಕ್ಸ್ಪ್ರೆಸ್ ಮಾಡದೇ ಇರೋಂತ ಒಂದು ಅನುಭವಗಳು ಬಹಳ ಸಂತೋಷ ಕೊಟ್ಟಿದೆ. ಇದಕ್ಕೆ ಯು ಕಾಂಟ್ ಎಕ್ಸ್ಪ್ರೆಸ್ ಅನ್ನೋ ತರ ನನಗೆ ಬಹಳ ಸಂತೋಷ ಆಗಿದೆ. ಈ ಸಂಸ್ಥೆಗೆ ಸದಾ ನಾವು ಚಿರಋಣಿಯಾಗಿರ್ಬೇಕು. ಇದರಿಂದ ಬಹಳಷ್ಟು ಡಿಸಿಪ್ಲಿನ್ ಅನ್ನು ಕಲ್ತಿದೀವಿ. ಬಹುಶಃ PG ಮಿಸ್ ಆಗಿರ್ಬೋದು, CNR ಮಿಸ್ ಆಗಿರ್ಬೋದು, ತಿದ್ದಿ ತೀಡಿ ಆ ಇಂದ ಹಿಡಿದು ರಾಧಾ ಮಿಸ್ ಅನ್ನೋರು ಇದ್ರು, ಕನ್ನಡ ಪಾಠ ಮಾಡ್ತಾ ಇದ್ದ ನಮ್ಮ ಮಿಸ್ ನಮ್ಗೆ ಹೇಳ್ಕೊಟ್ಟಿರೋದು ಈಗಲೂ ನನ್ಗೆ ನೆನಪಿದೆ 1ನೇ ಕ್ಲಾಸ್ ಅಲ್ಲಿ. ಅದೇ ತರ ಇಂಗ್ಲಿಷ್ ಮೀಡಿಯಂ ಅಂತ ಬಂದಾಗ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ನಾನು ಸೆಡ್ ಹೊಡೆಯೋ ತರ ನಮ್ಗೆ PG ಮಿಸ್ ಅನ್ನೋರು ನಮ್ಮನ್ನ ಟ್ರೈನ್ ಮಾಡಿದ್ರು. ಬಹಳ ಡಿಸಿಪ್ಲಿನ್. ಇಂಗ್ಲಿಷ್ ಅನ್ನೋದಕ್ಕೆ ನಾವು ಹಳ್ಳಿ ಕಡೆಯಿಂದ ಬಂದಾಗ, ಇದೇ ನಾನು ವಿದ್ಯಾರ್ಥಿಯಾಗಿ ಮುದ್ದನಹಳ್ಳಿಗೆ ಹೋದಾಗ ಹಳ್ಳಿ ಕಡೆ ನಮ್ಮನ್ನ ನೋಡ್ಬಿಟ್ಟು ಅವ್ರ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಕೂಡ ನಮಗೆ ಪರವಾಗಿಲ್ಲ, ನಾವು ಅದೇನ್ ಕಮ್ಮಿ ಇಲ್ಲ. ಒಂದು ರೆಸಿಡೆನ್ಷಿಯಲ್ ಹಾಸ್ಟೆಲ್ ಬಂದಾಗ ಕೂಡ ಅವ್ರು ಈಕ್ವಲ್ ಆಗಿ ಕಾಂಪೀಟ್ ಕೊಡೋ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಾರೆ ನಮ್ಮ ಟೀಚರ್ಸ್ ಅನ್ನೋದು ಕೇಳಿ ನಮ್ಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಅಂತ. ಸೊ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆಸ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಅಟ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬ್ಯಾಂಗ್ಳೂರ್. ಸೊ ನಾನು ಇಲ್ಲಿ ನನ್ನ ವ್ಯಾಸಂಗ ಅಂದ್ರೆ ನಾನು 1994ನೇ ಇಸ್ವಿಯಿಂದ 2006ನೇ ಇಸ್ವಿವರೆಗೂ ಸ್ಟಾರ್ಟಿಂಗ್ ಫ್ರಮ್ KG ಟಿಲ್ PUC ವರೆಗೂ ನಾನು ಇಲ್ಲೇ ಓದಿದ್ದು. ನಾನೇ ಅಲ್ಲ, ನಮ್ಮ ತಾಯಿ ಕೂಡ ಇಲ್ಲೇ ಓದಿದ್ದು. ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಮಾವ, ಸರಿಸುಮಾರು 20 ಜನಕ್ಕೂ ಹೆಚ್ಚು ನಮ್ಮ ಫ್ಯಾಮಿಲಿಯಲ್ಲೇ ಇದೆ ಒಂದು ಸಂಸ್ಥೆಯಲ್ಲಿ ಓದಿದ್ರು. ಸೊ ನಮಗೆ ಮತ್ತೆ ಈ ಸಂಸ್ಥೆಗೆ ಒಂದು ಒಳ್ಳೆಯ ಸಂಬಂಧ ಇದೆ. ಸೊ ಅವತ್ತಿಂದಾನು ನನ್ನ ಶಾಲೆ ಕಾಲೇಜು ಮುಗಿದ್ಮೇಲೆ ಕೂಡ ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀರಿ, ಇಂಟ್ರಾಕ್ಟ್ ಮಾಡ್ತಿರ್ತೀರಿ ಫ್ಯಾಕಲ್ಟಿ ಜೊತೆ. ಅದೇ ತರ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಇಲ್ಲೊಂದು 2-3 ಪ್ರೋಗ್ರಾಮ್ ಕೂಡ ಮಾಡಿಸಿದ್ದೆ. ಸೊ ಇವತ್ತು 50ನೇ ವರ್ಷ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ಸಂಸ್ಥೆ ಒಂದು 50 ವರ್ಷನ ಪೂರೈಸ್ತಾ ಇದೆ. ಸೊ ಅದೇ ವಿಚಾರವಾಗಿ ನಾವು ಒಂದು ಗೋಲ್ಡನ್ ಜುಬಿಲಿ ಸೆರೆಮನಿಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಕಾಲೇಜಿನ ವಿದ್ಯಾಸಂಸ್ಥೆಯವರು. ಅದೇ ರೀತಿ ಈ ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಎನ್ನುವ ಒಂದು ಸಂಸ್ಥೆಯನ್ನು ಅಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡಕ್ಕೆ ಇವತ್ತು ಒಂದು ಸದಾವಕಾಶ ಬಂದಿದೆ. ಸೊ ಇವತ್ತು ಸರಿಸುಮಾರು 500ಕ್ಕೂ ಹೆಚ್ಚು ಜನ ಇವತ್ತು ಹಳೆ ವಿದ್ಯಾರ್ಥಿಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಅವರದೇ ಆದ ಒಂದು ಅನಿಸಿಕೆಗಳನ್ನು ನೀಡಿರ್ತಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಎಲ್ಲರೂ ನೆಟ್ವರ್ಕಿಂಗ್ ಅನ್ನೋದು ತುಂಬಾ ಬೆಳೀತು ಇವತ್ತು. ಅದೇ ತರ ಈ ವಿದ್ಯಾಸಂಸ್ಥೆಗೂ ಒಂದು ಈ ಅಸೋಸಿಯೇಷನ್ ಅನ್ನೋದು ಬೇಕಾಗಿತ್ತು. ಸೊ ಈ ಅಸೋಸಿಯೇಷನ್ ಇಂದ ಈ ವಿದ್ಯಾಸಂಸ್ಥೆಗೆ ಬಹಳಷ್ಟು ಒಳ್ಳೇದಾಗ್ಲಿ ಅಂತ ನನ್ನ ಅನಿಸಿಕೆ. ಅದೇ ತರ ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಅನಿಸಿಕೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.